ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿಲ್ಲಿ ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲಿಗೆ ಪಲ್ಯ ಮಾಡೋದಕ್ಕೆ ಒಂದು ಬಾಣಲೆ ತೊಗೊಳ್ಳಿ. ಅದಕ್ಕೆ 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಬಾಣಲೆ ಬಿಸಿ ಆದ ನಂತರ 1.5 ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕಿಬಿಟ್ಟು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯನ್ನು ನಾನು ಸಹ 2 ಜೊತೆಲೇ ಹಾಕ್ತಾಯಿದ್ದೀನಿ. 2 ಜೊತೆಲಿ ಹಾಕಿಬಿಟ್ಟು ಕೆಂಪಗಾಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ಯಾವುದೇ ಮಾಡೋದಿದ್ರೂ ಅಷ್ಟೇ, ಫಸ್ಟು ಈರುಳ್ಳಿನೇ ಚೆನ್ನಾಗಿ ಫ್ರೈ ಆಗಬೇಕು ಪ್ರತಿಯೊಂದರಲ್ಲೂ. ಇವಾಗ ನೋಡಿ, ಇಲ್ಲಿ ಈರುಳ್ಳಿ ನೀಟಾಗಿ ಫ್ರೈ ಆಗ್ತಾಯಿದೆ. ನೆಕ್ಸ್ಟು ನಾನು ಇದಕ್ಕೆ ಮೆಣಸಿನ್ಕಾಯಿನೂ ಹಾಕಿದ್ದೀನಿ, ಅದು ಇದರಲ್ಲಿ ಫ್ರೈ ಆಗ್ತಾಯಿದೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಉಪ್ಪನ್ನು ತಗೊಂಡಿದ್ದೀನಿ. ಅದೆರಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಮತ್ತು ಅರಿಶಿನ ಹಾಕಿದ ನಂತರ ಅದು ಚೆನ್ನಾಗಿ ಹಿಡಿಯುತ್ತೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿಗೆ. ಇದಿವಾಗ ಚೆನ್ನಾಗಿ ಕೆಂಪಗೆ ಫ್ರೈ ಆಗ್ತಾಯಿದೆ. ನೆಕ್ಸ್ಟು ನಾನು ಒಂದು ಮೀಡಿಯಮ್ ಸೈಜ್ ಕುಂಬಳಕಾಯನ್ನು ತಗೊಂಡು ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿ ಇಟ್ಟಿದ್ದೆ. ಇವಾಗ ಕುಂಬಳಕಾಯನ್ನು ಸಹ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸಿಹಿ ಕುಂಬಳಕಾಯಿ ಇದು. ಆದರೆ ಒಬ್ಬೊಬ್ಬರು ಸೋರೆಕಾಯಿ ಅಂತಾರೆ, ಅದನ್ನು ನಮ್ಮ ಕಡೆ ಇದಕ್ಕೆ ಸಿಹಿ ಕುಂಬಳಕಾಯಿ, ಸೋರೆಕಾಯಿ ಅಂತೀವಿ ನಾವು. ಸೋರೆಕಾಯಿ, ಸಿಹಿ ಕುಂಬಳಕಾಯಿ ಏನೇನೋ ಅಂತೀವಿ ನೋಡಿ. ಇವಾಗ ಚೆನ್ನಾಗಿ ಕುಂಬಳಕಾಯಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಕುಂಬಳಕಾಯಿ ತಿಂದರೆ ತುಂಬ ಒಳ್ಳೆಯದು. ಆದರೆ ಕೆಲವ್ರಿಗೆ ಕುಂಬಳಕಾಯಿ ತಿಂದಿದ ತಕ್ಷಣ ತುಂಬ ಶೀತ ಆಗುತ್ತೆ. ಅಂದರೆ ಬಾಡಿ ತುಂಬ ತಂಪಿರುತ್ತಲ್ಲ, ಅವ್ರಿಗೆ ತಿಂದರೆ ಆಗೋದೇ ಇಲ್ಲ, ಹಿಂದೆನೇ ಹುಷಾರಿಲ್ದಿರೋ ಥರ ಆಗುತ್ತೆ. ಹಾಗಾಗಿ ಅಂದರೆ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿನ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನಾನು ಇಲ್ಲಿ ಅಕ್ಕಿ ರೊಟ್ಟಿನೂ ಮಾಡಿಲ್ಲ, ರಾಗಿ ರೊಟ್ಟಿನೂ ಮಾಡಿಲ್ಲ. ಹೇಳಬೇಕಂದ್ರೆ ಇದಕ್ಕೆ ನಾನು ಪೂರಿ ಮಾಡಿದ್ದೇನೆ. ಪೂರಿಗೂ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಮಾಡಿದ್ದೀನಿ ಅಷ್ಟೇ. ಇವಾಗ ನೋಡಿ, ನಾನು ಪ್ಲೇಟ್ ಮುಚ್ಚಿಬಿಟ್ಟಿದ್ದೆ. ಇದು ಬೆಂದಿದೆ ಇವಾಗ ಸ್ವಲ್ಪ. ಇದು ಬೆಂದ ಮೇಲೆ ಏನು ಗೊತ್ತಾ, ಅದು ಉಂಡೆ ಉಂಡೆ ಥರನೇ ಇರಬೇಕು. ಪೀಸು ನಾವು ಹೇಗೆ ಕಟ್ ಮಾಡಿದ್ದೆ ಹಾಗಿದ್ದಾಗಲೇ ಬೇಯಬೇಕದು. ಅದು ಜಾಸ್ತಿ ಬೆಂದು ಆಲೂಗಡ್ಡೆ ಥರ ಆಗಿಬಿಟ್ರೆ ಒಂಚೂರು ಟೇಸ್ಟ್ ಇರೋದಿಲ್ಲ. ನೋಡಿ, ಇದು ಫೈನಲಾಗಿ ಇವಾಗ ರೆಡಿಯಾಗಿದೆ. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಒಂಚೂರು ನೀರು ಹಾಕ್ತಲೇ ಬೇಯಿಸ್ಬೇಕು ಇದನ್ನು. ನೀರು ಹಾಕಿದ್ರೇನೂ ಅಷ್ಟೇ ಪಿಚ್ಕ ಪಿಚ್ಕ ಅನ್ನುತ್ತೆ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈ ಥರ ಬೇಯಿಸ್ಕೋಬೇಕು ಇದನ್ನು. ನಾವು ಹೇಗೆ ಪೀಸ್ ಕಟ್ ಮಾಡಿದ್ದೀವಿ ಹಾಗೇ ಇದೆ ನೋಡಿ. ಕಲ್ಲರ್ ಕೂಡ ಚೇಂಜ್ ಆಗಿಲ್ಲ ಕುಂಬಳಕಾಯಿದು, ಆ ಥರ ಇರುತ್ತೆ. ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.